ವೇಮನ ಮಹರ್ಷಿಗಳು ಒಂದು ಸಾರಿ ಹಳ್ಳಿಯೊಳಗೆ ಹಾದು ಹೋಗ್ತಿರ್ತಾರ. ಹಸಿವಾಗ್ತದ. ಒಂದು ಮನೆ ಎದುರಿಗೆ ವಯಸ್ಸಾಗಿರ್ತಕ್ಕಂಥ ಮುಪ್ಪಾವಸ್ಥೆ ಮುದುಕಿ ಕುಂತಿರ್ತದ. ಕೈವಡ್ಡಿ ಭವತಿ ಭಿಕ್ಷಾಂದೇಹಿ ಅಂತ ಹೇಳ್ತಾರ. ಮನಿ ಕಟ್ಟಿ ಮ್ಯಾಗ ಒಳಗೆ ಕುಂತಿರ್ತಕ್ಕಂಥ ಮುದುಕಿ ಎದ್ದು ಬಂದು ಹೇಳ್ತದ, ನನ್ನ ಮನೆಯೊಳಗೆ ತಿನ್ಲಿಕ್ಕೆ ಒಂದು ಚೂರು ಹಣ್ಣಿಲ್ಲ, ಒಂದು ಜೋಳದ ಕಾಳಿಲ್ಲ, ನಿನಗೆಲ್ಲಿಂದ ನೀಡಲಿ ಅಂತಂದಾಗ ವೇಮನ ಮಹರ್ಷಿಗಳು ಹೇಳ್ತಾರ, ತಾಯಿ ಹಂಗೆ ಅನ್ನಬೇಡ, ಜ್ಞಾನಿಗಳು ಸಂತರು ಬಂದಾಗ ನೀಡ್ಲಾರ್ದ ಕಳಿಸ್ಬೇಡ, ಅಡಿಗೆ ಮನೆಯೊಳಗೆ ಅರಕಲ ಗಡಿಯೊಳಗೆ 3ನೇ ಗಡಿಯೊಳಗೆ ಕಾರದಬೇ ಖಾರ ತಂದ ನೀಡು ಅಂತ ಹೇಳಿದರು. ಅವಾಗ ಮುದುಕಿ ನನ್ನ ಮನೆಯೊಳಗೆ ಅಡಿಗೆ ಮನೆಯೊಳಗೆ ಇರ್ತಕ್ಕಂಥ 3ನೇ ಅರಕಲ ಗಡಿಯೊಳಗೆ ಕಾರಿದ್ದು ಹೇಳ್ತಾನಂದ್ರೆ ಇವ ಸಾಮಾನ್ಯ ವ್ಯಕ್ತಿ ಅಲ್ಲ, ನಿಜವಾಗ್ಲೂ ದೊಡ್ಡ ಜ್ಞಾನಿ ಅದಾನ. ಖಾರ ತಂದ ನೀಡ್ತಾಳ, ಕಾಲು ಹಿಡ್ಕೊಂತಾಳ. ಯಪ್ಪ ತಾವು ಬಹಳ ದೊಡ್ಡ ಜ್ಞಾನಿಗಳದೀರಿ, ನನ್ನ ಮನೆಯೊಳಗಿದ್ದದ್ದು ನಿಮಗೆ ಗೊತ್ತಾಗ್ಯದ, ನನ್ನ ಮನೆ ಭಾಳ ಬಡತನದ, ಕಷ್ಟದೊಳಗೆ ನೊಂದು ಬೆಂದೀವಿ, ಒಂದಿಷ್ಟು ಶ್ರೀಮಂತಿಕೆ ಆಗುವಂಗೆ ಆಶೀರ್ವಾದ ಮಾಡ್ಯಪ್ಪ ಅಂತ ಪಾದವನ್ನು ಹಿಡ್ಕೊಂಡಾಗ ವೇಮನ ಮಹರ್ಷಿಗಳಂತಾರ, ಇನ್ನು ಮ್ಯಾಗ ತಾಯಿ ನಿನ್ನ ಮನೆತನ ಬೆಳಕೊಂತ ಹೋಗ್ತದ ಅಂತ ಹೇಳ್ತಾರೆ. ಮುಂದೆ 8 ವರ್ಷದೊಳಗೆ ಮನೆ ಹೆಂಗೆ ಬೆಳೀತದರ ಆಳು ಕಾಳು ಏನು ಬೇಕಾದ ಶ್ರೀಮಂತಿಕೆ ಬಹಳ ದೊಡ್ಡ ಕಟ್ಟಡ ಆಗ್ತದ. 4 ಜನ ಸೊಸೆಯಂದರು. ವೇಮನ ಮಹರ್ಷಿಗಳು ಅದೇ ದಾರಿಯೊಳಗೆ ಹಾದು ಹೋಗ್ತಿರ್ತಾರ. ನೆನಪಿಗೆ ಬರ್ತದೆ, ಇಲ್ಲೊಂದು ಮನೆಗೆ ಆಶೀರ್ವಾದ ಮಾಡಿದ್ದೆ, ಆ ಮನೆಗೆ ಹೋಗಿ ನೋಡಿ ಹೋಗುಣ ಅಂತ ಬರ್ತಾರ. ಬಂದ ನಿಂತ ಭವತಿ ಭಿಕ್ಷಾಂದೇಹಿ ಅಂತಂದಾಗ ಕಟ್ಟಿ ಮ್ಯಾಗ ಕುಂತಿರ್ತಕ್ಕಂಥ ಮುದುಕಿ ಸೋಫಾ ಸೆಟ್ ಮ್ಯಾಗ ಕುಂತಿತ್ತು. ಒಳಗ ಸಾಧ್ವಿ ಶಿರೋಮಣಿ ಸೊಸಿ 1-2 ರೊಟ್ಟಿ ಕೈಪಲ್ಯ ಹಾಕೊಂಡು ಮಹಾತ್ಮರಿಗೆ ಕೊಡ್ಬೇಕಂತ ಹೊರಗೆ ಬರ್ತಿರ್ತಾಳ. ಅವಾಗ ಮುದುಕಿ ಅತ್ಯಂತಳ, ತಂಗಿ ಬಂದಿರ್ತಕ್ಕಂಥ ಮಹಾತ್ಮರು ರೊಟ್ಟಿ ಕಾಯಿಪಲ್ಯ ತಿನ್ನುವಂಥವ್ರಲ್ಲ, ಖಾರ ತಿನ್ನುವಂಥವ್ರು ಅದಾರ. 10 ವರ್ಷದ ಹಿಂದೆ ಬಂದಿದ್ರು, ಇಷ್ಟು ಖಾರ ನೀಡಿದ್ದೆ, ಇಷ್ಟು ಆಶೀರ್ವಾದ ಮಾಡ್ಯಾರ, ಈಗ ಇಷ್ಟು ಖಾರ ನೀಡು, ಭಾಳ ದೊಡ್ಡ ಆಶೀರ್ವಾದ ಮಾಡ್ತಾರು ಅಂತೇಳಿ. ಅವಾಗ ವೇಮನ ಮಹರ್ಷಿಗಳ ಮನಸ್ಸಿಗೆ ಅಂತಃಕರಣಕ್ಕೆ ದುಃಖ ಆಗ್ತದ. ಅವ್ರಂತಾರ, ತಾಯಿ ಇಲ್ಲದಾಗ ಕಾಲಿಗೆ ಬಿದ್ದು ಶರಣಾಗಿ ಬೇಡ್ಕೊಂಡು ಮನಿ ಏರ್ಯದ, ಇವತ್ತು ಸೋಫಾ ಸೆಟ್ ಮ್ಯಾಗ ಕುಂತ ಜ್ಞಾನಿ ಬಂದಾಗ ಅಹಂಕಾರಲೆ ಮಾತಾಡಕತ್ತಿಯಲ್ಲ, ಹೆಂಗೆ ಏರ್ಯದ ಹಂಗೆ ಇಳಿದು ಹೋಗ್ತದ, ಹೋಗಬೇ ಅಂತ ಹೇಳಿದರು. ಏರಿದ್ದು ಇಡೀತದ, ಉರಿದದ್ದು ಬೂದಿ ಆಗ್ತದ. ಮೊದಲೇನಿತ್ತು, ಪರೋಪಕಾರಾರ್ಥಾಯ ಇದಂ ಶರೀರಂ ಅಂತಿತ್ತು. ಇವತ್ತೇನಾಗ್ಯದ ಕಲಿಯುಗದೊಳಗೆ, ಅಹಂಕಾರಾರ್ಥಾಯ ಇದಂ ಶರೀರಂ. ಅದಕ್ಕೆ ಮಹಾತ್ಮರು, ಸಂತರು, ಶರಣರು, ಜ್ಞಾನಿಗಳು ಹಿಂದೆ ಕಾಲಜ್ಞಾನ ಬರೆದಿಟ್ಟು ಹೋಗ್ಯಾರ. ಹಂಗೆ ಜಗತ್ತು ನಡಿಲಿಕ್ಕತ್ತದ. ಭಾಳ ನಾವು ಭಾರತ ಮುಂದುವರೆದದ, ತಂತ್ರಜ್ಞಾನ ಮುಂದುವರೆದದ, ಎಲ್ಲವನ್ನ ಹೇಳುತ್ತೀವಿ. ಆದ್ರೆ ಜ್ಞಾನಿಗಳ ಬರೆದಿಟ್ಟಂಗೆ ಜಗತ್ತು ನಡಿಲಿಕ್ಕತ್ತದ. ಬಬಲಾದಿ ಸದಾಶಿವ ಮುತ್ಯ ಅಂಥೇಳಿ ಭಾಳ ಕೆಟ್ಟ ಶಬ್ದದೊಳಗೆ ಕಾಲಜ್ಞಾನ ಬರೆದಿಟ್ಟು ಹೋಗ್ಯಾನ. ಮಕ್ಕಳ ಭೂಮಿ ತೆಲಿ ಮ್ಯಾಗ ಭಾಳ ಅಧಿಕಾರದ, ರೊಕ್ಕದ, ಶ್ರೀಮಂತಿಕೆದ, ಜ್ಞಾನಿ ಅದೀನಿ, ದೊಡ್ಡವದೀನಿ ಅಂತ ಮೆರ್ಯಾಕೆ ಹೋಗಬೇಡ್ರಿ. ಮುಂದಿನ ದಿನಮಾನದೊಳಗೆ ಬಾಯಿಗೆ ಬಾಯ್ಜಾಳಿಗೆ ಹಾಕೊಳ್ಳೋಕೆ ಕಾಲ ಬರ್ತದೆ, ಎಚ್ಚರ ಅಂತ ಹೇಳಿದ್ದ. ಕೋವಿಡ್ದೊಳಗೆ ಮಾಸ್ಕ್ ಹಾಕಿವಿ, 8 ಹೋಗಿ 1 ಬರ್ತಾವಂತ ಹೇಳಿದ್ದ. ಹಳ್ಳಿ ಒಳಗೆ 4 ಜೋಡಿನ ಕಮತ್ ಎತ್ತಿದ್ದು ಎಲ್ಲ ಹೋಗಿ 1 ಅಂದ್ರೆ ಟ್ರ್ಯಾಕ್ಟರ್ ಬಂದದ. ತಲೆ ಮ್ಯಾಗ ಬೆಂಕಿ ಚೆಂಡ ಬರ್ತದಂತ ಹೇಳಿದ್ದ, ಲೈಟ್ ಬಂದು. ಜಗಕ್ಕೆಲ್ಲ ಚಾವಿ ಬೀಳ್ತದ ಅಂತ ಹೇಳಿದ್ದ. ಕೋವಿಡ್ದೊಳಗೆ ದೇವಸ್ಥಾನಕ್ಕೆ ಸಹಿತ ಚಾವಿ ಹಾಕಿವಿ. ಶಟಸ್ಥಲ ಜ್ಞಾನಿ ಉಳುವಿ ಚೆನ್ನ ಬಸವಣ್ಣ ಒಂದು ಕಾಲಜ್ಞಾನ ಹೇಳುತ್ತಾನ. ಉಳುವಿಯ ಚೆನ್ನನು ಕಲಿಯುಗದೊಳಗೆ ಹುಟ್ಟಿ ಬರುವಾಗ ಜೋಳ ಜೊಟ್ಟೆಲ್ಲ ಹಾರಿ ಹೋಗಿ ಗಟ್ಟಿ ಕಾಳು ಅಷ್ಟ ಉಳಿತಾವಂತ ಹೇಳ್ಯಾರ. ಹೇಮರೆಡ್ಡಿ ಮಲ್ಲಮ್ಮನ ಆಶೀರ್ವಾದದಿಂದ, ಈ ನಾಡಿನ ಸಾಧು ಸಂತರ ಆಶೀರ್ವಾದದಿಂದ ಕೋವಿಡ್ದೊಳಗೆ ನಿಮಗೆ ನಮಗೆ ಏನೂ ಆಗ್ಲಾರ್ದ ಜೀವಂತ ಅದೀವಿ ಅಂದ್ರೆ ನಾವೆಲ್ಲ ಭೂಮಿ ತೆಲಿ ಮ್ಯಾಗ ಗಟ್ಟಿ ಕಾಳದೀವಿ. ಆದ್ರೆ ನಾವು ಏನು ಬೇಡಬೇಕು, ಏನು ಕೇಳಬೇಕು? ಹೇಮರೆಡ್ಡಿ ಮಲ್ಲಮ್ಮನ ಪಾದಕ್ಕೆ, ವೇಮನ ಮಹರ್ಷಿಗಳ ಪಾದಕ್ಕೆ ಹನಿ ಹಚ್ಚಿ ಏನು ಕೇಳಬೇಕಂದ್ರೆ ರಂಜನಗಿ ಗ್ರಾಮದೊಳಗೆ ಇರ್ತಕ್ಕಂಥ ಎಲ್ಲ ಜನರ ಕಣ್ಣೀರು ವರ್ಷ ಆನಂದವಾಗಿಡಂತ ಕೇಳಬೇಕಾಗ್ಯದ. ಇಡೀ ಕನ್ನಡ ನಾಡಿನೊಳಗೆ ಧರ್ಮಾತೀತ, ಪಕ್ಷಾತೀತ, ಜಾತ್ಯತೀತವಾಗಿ ಎಲ್ಲ ಜನರನ್ನ ಆನಂದವಾಗಿ ಇಡುವಂಗೆ ಮಾಡಪ್ಪ ಅಂತ ಕೇಳಬೇಕಾಗ್ಯದ. ನಾವೇನು ಕೇಳಕತ್ತೀವಿ? ಗುಲ್ಬರ್ಗ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಗತ್ತರಿಗೆ ಅಂತ ಒಂದು ಊರು ಬರ್ತದೆ, ಭಾಗ್ಯವಂತಿ ದೇವಿ ಅಂತೇಳಿ ಕೇಳಿರ್ತಾಯಿ ಹೆಸರ? ಹಾಂ. ಒಂದು ವರ್ಷದಿಂದ ಒಬ್ಬ ತಾಯಿ
50 ರೂಪಾಯಿ ನೋಟಿನ ಮ್ಯಾಗ ಬರೀತಾಳ. ಮುಂದಿನ ಅಮಾಸಿಗೆ ಬಂದಾಗ ತಾಯಿ 5,000 ರೂಪಾಯಿ ಹಾಕ್ತೀನಿ, ಸಿಡಿ ಆಡ್ತೀನಿ, ನದಿಯಿಂದ ದೀಡ್ ನಮಸ್ಕಾರ ಹಾಕ್ತೀನಿ, ಅತ್ಯಂತ ಕಠಿಣ ವ್ರತ ಉಪವಾಸ ಮಾಡ್ತೀನಿ. ಅದರ ಮುಂದಿನ ಅಮಾಸಿಗೆ ಬರೋದ್ರಾಗ ಏನು ಆಶೀರ್ವಾದ ಮಾಡಬೇಕು ಅಂತಂದ್ರೆ, ನಮ್ಮ ಅತ್ತಿ ಬಹಳ ಕಾಡ್ಲಿಕ್ಕತ್ತಳ, ಸಾಯುವಂಗ ಆಶೀರ್ವಾದ ಮಾಡು. ಏನು ಕೇಳೋದದ ರೀ? ಆವಿಷ್ಯ ಎಷ್ಟದ? ಆವಿಷ್ಯ 10 10 100, ನಿದ್ರೆಗೆ ಹೋಗ್ಯಾವು 50, ಪ್ರಾಯಕ್ಕೆ 20, ಪ್ರಾಯದಲ್ಲಿ ಮಾಡಿದ ಗಾಯಕ್ಕೆ ಮುಗಿತು, ಹೋಯ್ತು 100 ವರ್ಷ. ಪಕ್ಷಾತೀತವಾಗಿ ಒಂದು ಮಾತು ಹೇಳ್ತೀನಿ, ಯಾವುದೂ ಶಾಶ್ವತ ಅಲ್ಲ. ಕರ್ಮ ಅನ್ನೋದು ಯಾರನ್ನೂ ಬಿಟ್ಟಿಲ್ಲ. ಬೆಳಗಾವಿ ಜಿಲ್ಲೆಯೊಳಗೆ ಸುರೇಶ್ ಅಂಗಡಿ ಅಂತೇಳಿ ಒಬ್ಬ ರೈಲ್ವೆ ಮಂತ್ರಿ ಇದ್ರು, ಕೇಂದ್ರದ ಮಂತ್ರಿ ಇದ್ರು. ಟಿವ್ಯಾಗ ತಾವೆಲ್ಲ ಕೋವಿಡ್ದಾಗ ಮನ್ಯಾಗ ಕುಂತೀರಿ, ನೋಡಿರಿ ನೀವೆಲ್ಲ. ಕೋವಿಡ್ದಾಗ ಸತ್ರ ದೆಹಲಿಯಿಂದ ಬೆಳಗಾಮಕ್ಕೆ ಹೆಣ ಬರಲಿಲ್ಲ. ಮಣ್ಣು ಮಾಡುವಾಗ ನೀವೆಲ್ಲ ಹಿರಿಯರು ನೋಡಿರ್ಬೇಕು ಟಿವ್ಯಾಗ, ಅದನ್ನು 2 ಕಂಬಕ್ಕೆ ಹಗ್ಗ ಹಾಕಿ ಕೈ ಕಾಲು ರುಂಡ್ ಎಲ್ಲ ಕಟ್ಟಿದ್ರು. ಸ್ಮಶಾನದೊಳಗೆ ಮಣ್ಣು ಮಾಡುವಾಗ 2 ಕಾಲಿನ ಹಗ್ಗ ಬಿಸ್ತಾವ, 2 ಕಾಲ ಜೋತು ಬೀಳ್ತಾವ. ಸರ್ಕಾರ ಮುಟ್ಲಿಲ್ಲ, ಪಿಎಗಳು ಮುಟ್ಲಿಲ್ಲ, ಉತ್ತಾರ ಮುಟ್ಲಿಲ್ಲ, ಆಸ್ತಿ ಮುಟ್ಲಿಲ್ಲ, ಹೆಂಡತಿ ಮಕ್ಕಳು ಮುಟ್ಲಿಲ್ಲ, ನರ್ಸ್ಗಳ ಕಟ್ಟಿಗೆಲೆ ತಿವ್ದಾರ. ಯಾವುದು ಬತ್ರಿ ನಮ್ಮ ಕೂಡ? ಯಾವ್ದು ನಮ್ಮ ಜೊತೆ ಬರ್ತದ ರೀ? 1000 ಎಕರೆ ಭೂಮಿ ಬರೋದಿಲ್ಲ, ಲಕ್ಷ ಕೋಟಿ ಬರೋದಿಲ್ಲ. ಉತ್ತಾರ ಭೂಮಿ ಎಲ್ಲ ಹಂಗ ಇರ್ತದ, ಮನುಷ್ಯ ಬದಲಾವಣೆ ಆಗ್ತದ. ಉತ್ತಾರದೊಳಗೆ ಕಲರ್ ಚೇಂಜ್ ಆಗ್ತದೆ, ಹೆಸರು ಬದಲಾವಣೆ ಆಗ್ತದೆ. ಹೆಸರು ಬದಲಾವಣೆ ಆಗೋದ್ರೊಳಗೆ ನಮ್ಮ ಬದುಕು ಹೆಂಗಿರ್ಬೇಕಂದ್ರೆ, ಈ ನಾಡಿನ ಜನರ ಕಣ್ಣೀರು ವರ್ಷೋ ಸಲುವಾಗಿ ಏನ್ರೆ ಕಾಯಕ ಮಾಡೋದಾರ ಮಾಡಬೇಕಾಗ್ಯದ. ಇವತ್ತು ಭಾಳ ಜನ ಇಲ್ಲೇ ಮುದೋಳು ಬಾಗಲಕೋಟೆ ಜಿಲ್ಲೆಯೊಳಗೆ ಲಕ್ಷ ಜನ ಹುಟ್ಟ್ಯಾರ, ಲಕ್ಷ ಜನ ಮಣ್ಣಾಗಿ ಹೋಗ್ಯಾರ. ಗಡದನವ್ರು ಯಾಕೆ ಜೀವಂತದಾರ? ಅವರು ಮನೆಗಾಗಿ ಬದುಕಲಿಲ್ಲ, ಯಾರ ಕಡೆ 1 ರೂಪಾಯಿ ಮುಟ್ಲಿಲ್ಲ, ಅನ್ಯಾಯದಿಂದ ಅಧರ್ಮದಿಂದ 1 ಪೈಸೆ ಮುಟ್ಲಿಲ್ಲ. ಈ ನಾಡಿನ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಮನೆ ಬಿಟ್ಟ ಜನತೆಗಾಗಿ ಹೋರಾಡಿದಂಥ ಪುಣ್ಯಾತ್ಮ. ಅದಕ್ಕೆ ಗಡದನವ್ರ ಹೆಸರು ಜೀವಂತ ಐತಿ. ಇವತ್ತು ನಂಜುಂಡ ಸ್ವಾಮಿ ಹೆಸರು ಜೀವಂತ ಐತಿ. ಆವಿಷ್ಯ ಭಾಳ ಹೋಗ್ಯದ, ಕಳ್ಕೊಂಡಿವಿ. ಕರ್ಮ ಅನ್ನೋದು ಹೆಂಗದ ಅಂತಂದ್ರೆ ಬಿಡಂಗಿಲ್ಲ. ಕರ್ಮ ಅನ್ನೋದು ಯಾಕೆ ಬಿಡಂಗಿಲ್ಲ ಅಂತಂದ್ರೆ, ಒಬ್ಬ ಕರ್ಮಗೇಡಿ ಮನುಷ್ಯ ಮದುವೆ ಮನೆಗೆ ಊಟಕ್ಕೆ ಹೋಗಿದ್ದ. ಅವ ಏನು ಮಾಡಿದ್ರು ಪುಣ್ಯಧಾರಿ ಇರಲಿಲ್ಲ, ಕರ್ಮ ಅವನು ಬಿಡ್ತೇ ಇರಲಿಲ್ಲ. ಮದುವೆ ಮನೆಗೆ ಹೋಗಿ ಊಟಕ್ಕೆ ಕುಂತ, ಎಲ್ಲರಿಗೂ ಬುಂದೆ ಉಂಡಿ ನೀಡಿದ್ರು. ಅವನು ತಲೆಯಾಗ ಬಂತು, ನನಗೆ ಇನ್ನೊಂದು ಬುಂದೆ ಉಂಡಿ ತಗೋಬೇಕಂತ ಹೇಳಿ. ಆ ಉಂಡಿ ಹಿಂದೆ ಇಟ್ಕೊಂಡ ನಿಡ್ಕೊಂತ ಹೊಂಟಿದ್ದಲ್ಲ ಆ ಮನುಷ್ಯಗಂತನ, ನನಗೆ ಉಂಡಿ ಬಂದಿಲ್ಲರಿ ಇನ್ನೊಂದು ನೀಡ್ರಿ ಅಂದ. ಈ ದಂಡಿಂದ ನಿಡ್ಕೊಂತ ಅಲ್ಲಿ ಹೋಗೋದ್ರೊಳಗೆ ಬುಂದೆ ಉಂಡಿ ಖಾಲಿಯಾಗಿ ಹೋಗಿತ್ತು. ಖಾಲಿಯಾಗ್ಯವ್ರು ಎಂದವ. ಅವಾಗ ಇವನು ತಲೆಯಾಗ ಬರ್ತದ, ಖಾಲಿ ಆದ್ರೆ ಆಗಲಿ, ಹಿಂದಿಂದರೆ ತಗೊಂಡು ತಿನ್ಬೇಕು ಅನ್ನೋದ್ರೊಳಗೆ ನಾಯಿ ತಿಂತ ಇತ್ತದನ್ನು. ಅವಾಗ ನನ್ನ ಕರ್ಮ, ನನ್ನ ಜೀವನ, ನನ್ನ ಜನ್ಮ ಹಿಂಗ ಆಗ್ತದ ಅಂತೇಳಿ ಸಿಟ್ಟು ಮಾಡಿಕೊಂಡು ದೇವರು ಬೈಕೊಂತ ಎದ್ದು ಹೋಗ್ತಾನ. ಇದನ್ನ ಮ್ಯಾಗ ಶಿವ ಪಾರ್ವತಿ ನೋಡ್ತಾ ಇದ್ರು ಕೈಲಾಸದೊಳಗೆ ಕುಂತು. ಪಾರ್ವತಿ ಅಂತಳ, ನನ್ನ ಭಕ್ತದ ನಾವು ಏನು ಬೇಡ್ಕೊಂಡ್ರೆ ಅವ್ನಿಗೆ ದೊರೀತಾ ಇಲ್ಲ, ಅವ್ನಿಗೆ ಏನಾದರೂ ನೀವು ಕೊಡ್ಬೇಕಂದಾಗ ಪರಮೇಶ್ವರ್ ಹೇಳ್ತಾನೆ, ಅವನ ಕರ್ಮ ಐತಿ, ಜನ್ಮದ ಕರ್ಮದ ಗಂಟು ಒಡ್ಯಾಗ ತುಂಬಿಕೊಂಡು ಬಂದಾನ, ಅವ್ನಿಗೆ ಏನೂ ದಕ್ಕುದಿಲ್ಲ ಅಂದವ. ಒಂದು ಸಾರಿ ಕೊಟ್ಟು ನೋಡೋದಕ್ಕೆ ತಾಯಿ. ಅವಾಗ ನದಿ ದಾಟಿ ಹೋಗವಿದ್ದವ. ನದಿ ಮ್ಯಾಗ ಪರಮಾತ್ಮ ಏನು ಮಾಡಿದ್ರೆ, ಬಂಗಾರದ 4 ಇಟ್ಟಂಗಿ ಒಗೆದು ಬಿಟ್ಟ, ಅದನ್ನು ತಗೊಳ್ಳಿ ಅಂತೇಳಿ. ಇವ ನದಿ ಬ್ರಿಡ್ಜ್ ಅಂದ್ರೆ ಸೇತುವೆ ದಡಕ್ಕೆ ಹೋಗೋ ತಕ್ಕ ಆರಾಮ್ ಹೊಂಟಿದ್ದ, ಕಣ್ಣು ಬಿಟ್ಟುಕೊಂತ ಅಲ್ಲಿ ಹೋದ ಕೂಡಲೇ ಒಂದು ವಿಚಾರ ಬಂತು ಅವಂಗೆ, ದೇವ್ರು ನಮಗೆಲ್ಲ ಕಣ್ಣು ಕೊಟ್ಟಾನ, ಆರಾಮ್ ತಿರುಗಾಡ್ತೀವಿ. ಕಣ್ಣು ಇಲ್ದವ್ರು ಹೆಂಗೆ ಹೋಗ್ತಾರ? ನದಿ ಮ್ಯಾಗ ಹತ್ತಿದ್ರು, ಬ್ರಿಡ್ಜ್ ಹತ್ತದ್ರೊಳಗೆ ಕಣ್ಣು ಮುಚ್ಚಿದ, ಹೋದ, ಇಟ್ಟಂಗಿ, ಬಂಗಾರದ ಇಟ್ಟಂಗಿ ಮ್ಯಾಗ ಕಾಲಿಡ್ತಾನ. ಕರ್ಮ ಕಲ್ಲಿನ ಮ್ಯಾಗ ಕಾಲಿಟ್ಟನೆ ಅಂತ ಕಲ್ಲು ಸರಿಸಿ ಮುಂದೆ ಹೋದ, ಬಂಗಾರ ಸರಿಸಿ ಮುಂದೆ ಹೋಗಿದ್ದವಾಗ ಪರಮೇಶ್ವರ ಅಂತ ನೋಡವನು ಕರ್ಮ ಅಂತ. ನಾವು ಬಹಳ ಜನ ಹಳಿ ವೃತ್ತಿಯನ್ನು ಮರ್ಯಾಕತ್ತೀವಿ. ಜಗತ್ತಿನೊಳಗೆ ಶ್ರೇಷ್ಠ ರೈತ. ಒಂದು ಹಳ್ಳಿ ಒಳಗೆ ಇನ್ನೊಂದು ಮಾತು ಕರ್ಮ ಅನ್ನೋದು ಹೆಂಗಿರ್ತದ ಅನ್ಲಿಕ್ಕೆ ಕೇಳ್ತೀನಿ. ಊರೊಳಗೆ ಕಟಿಂಗ್ ಮಾಡುವ ಒಬ್ಬ ವ್ಯಕ್ತಿ ಇದ್ದ, ಲಾಟ್ರಿ ಟಿಕೆಟ್ ತೊಗೊಂಡಿದ್ದವ. ನಮ್ಮ ಹಳಿ ಕಾಯಕವನ್ನು ಎಂದೂ ಮರಿಬಾರ್ದು. ಊರೊಳಗೆ ರಂಜನಿಗೆ ಅಂತ ಊರೊಳಗೆ ಭಾಳ ದೊಡ್ಡ ಗೌಡ್ರು ಶ್ರೀಮಂತರವ್ರು, ಅವ್ರು ಕಟಿಂಗ್ ಮಾಡ್ತಾ ಇದ್ದ.
ಅವ್ರ ಗೌಡ್ರು ಪೇಪರ್ ಓದ್ತಾ ಇದ್ರು, ಅರ್ಧ ಕಟಿಂಗ್ ಮಾಡಿದ್ದ. ಲಾಸ್ಟ್ ಪುಟದೊಳಗೆ ಲಾಟ್ರಿ ಟಿಕೆಟ್ ಹಚ್ಚಿದ ನಂಬರ್ ಬಂದಿದ್ದು, ಗೌಡ್ರ ನಂದೊಂದು ನಂಬರ್ ನೋಡ್ರಿ ಅಂದವ. ಅರ್ಧ ಕಟಿಂಗ್ ಮಾಡಿದ್ರೆ ಅವ ನಿಂದು ಹತ್ಯದಪ್ಪ ನಂಬರ್ ಅಂದ್ರು. 25 ಲಕ್ಷ ರೂಪಾಯಿ ಹತ್ತಿತ್ತು. ಕತ್ತಿ ಬಟ್ಲ ಎಲ್ಲ ಒಳಗೆ ಹಾಕಿ ಮಡಿಚಿಟ್ಟ. ಯಾಕೋ ಕಟಿಂಗ್ ಮಾಡಿ ಇನ್ನೊಂದು ಅರ್ಧ ಅಂದ್ರೆ ಅವ್ರು ಗೌಡ್ರ ನಿಮಗಿಂತ ಶ್ರೀಮಂತನ 25 ಲಕ್ಷ ರೂಪಾಯಿ ಹತ್ತದ, ನಾ ಯಾಕೆ ಕಟಿಂಗ್ ಮಾಡಲಿ ಅಂದವ. ಅಲ್ಲೋ ಅರ್ಧ ಮಾಡಿ ಅಲ್ಲೋ ಪೂರಾರ ಮಾಡಂದ್ರು ಅವ್ರು. ಮಾಡೋದಿಲ್ರಿ ಅಂದವ. ನದಿ ಒಳಗೆ ದೋಣಿ ಒಳಗೆ ಅರ್ಧಕ್ಕೆ ಹೋಗಿದ್ದ, ಅರ್ಧ ನದಿ ದಾಟತ್ತಿದ್ದ. ಅವ್ನಿಗೆ ವಿಚಾರ ಬಂತು, ಇನ್ನೇನು 25 ಲಕ್ಷ ರೂಪಾಯಿ ಹತ್ತದ, ಈ ಕತ್ತಿ ಬಟ್ಲ ಇದನ್ನು ತೊಗೊಂಡು ನಾ ಏನು ಮಾಡಲಿ ಅಂತೇಳಿ ನದಿ ಒಳಗೆ ಒಗೆದು ಬಿಟ್ಟ. ಮನೆಗೆ ಹೋದ. ಹೆಂಡತಿ ಮುಂದೆ ತೈ ಅಂತ ಕುಣಿಲಿಕ್ಕತ್ತ. ಹೆಂಡತಿಗೆ ಹೇಳ್ದ, ಲಾಟ್ರಿ ಟಿಕೆಟ್ ಹತ್ತದ, ಆ ಟಿಕೆಟ್ ನಿನ್ನ ಕೈಯಾಗ ಕೊಟ್ಟಿನಲ್ಲ, ಎಲ್ಲಿಟ್ಟಿ ತೊಗೊಂಡು ಬಾ ಅಂದ. ಹೆಂಡತಿ ಅಂದಳು, ನೀವು ಎಂದೂ ಜೀವನದಾಗ ಮರ್ಯಂಗಿಲ್ಲಲ್ರಿ, ಕತ್ತಿ ಬಟ್ಲ ಡಬ್ಬಿ ಎಲ್ಲಿಟ್ಟಿರಿ ಅಂದಳಕ್ಕಿ. ಯಾಕಂದ, ನಾನು ಎಲ್ಲರಿಟ್ಟು ಮರಿತೀನಿ ರೀ, ನೀವು ಎಲ್ಲರಿಟ್ಟು ಮರಿತೀರಿ, ಆದ್ರೆ ಇಷ್ಟು ವರ್ಷ ಅನ್ನ ಹಾಕಿದಂಥ ಕತ್ತಿ ಬಟ್ಟದ ಡಬ್ಬಿ ಎಲ್ಲಿ ಐತೆ ಅದು ಮರ್ಯಂಗಿಲ್ರಿ, ಅದ್ರ ಕೆಳಗಿಟ್ಟಿನ್ರಿ ಅಂತ ಹೇಳಿದೆ. ಎಲ್ಲಿ ಹೋಯ್ತು? ನಾವೆಲ್ಲ ರೈತರದೀವಿ. ಒಂದು ತುತ್ತು ಅನ್ನವನ್ನ ನೀವು ಬಾಯೊಳಗೆ ಹಾಕುವಾಗ ಹೇಮರೆಡ್ಡಿ ಮಲ್ಲಮ್ಮಗೆ ಏನು ಬೇಡ್ಕೊಂಡು ತುತ್ತು ಹಾಕ್ರಿ ಅಂತಂದ್ರೆ, ಯಾವ ರೈತ ತನ್ನ ಭೂಮಿಯೊಳಗೆ ಬೆವರು ಸುರಿಸಿ ದುಡ್ದಾನಲ್ಲ, ಆ ರೈತನ ಹೆಂಡತಿ, ಅಕ್ಕ ತಂಗಿ, ಅಣ್ಣ ತಮ್ಮ, ಬಂಧು ಬಳಗ ಎಂದೂ ಕೂಡ ಸಾಲದೊಳಗೆ ಬಡತನದೊಳಗೆ ನರಳುವಂಗೆ ಆಗದೇ ಇರಲಿ ಅಂತೇಳಿ ಹೇಮರೆಡ್ಡಿ ಮಲ್ಲಮ್ಮಗೆ ಬೇಡ್ಕೊಂಡು ಬಾಯಾಗ ತುತ್ತು ಹಾಕ್ರಿ.